ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತದ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಬಹಳಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ನ ಅಭಾವ ಹೆಚ್ಚಾಗಿದೆ. ಮಂಡ್ಯದಲ್ಲೂ ಕೂಡ ಇದೇ ಸಮಸ್ಯೆ. ಮಂಡ್ಯದಲ್ಲಿ ಗೃಹ ಬಳಕೆ LPG ಸಮಸ್ಯೆ ಹೆಚ್ಚಾಗಿದೆ. ನಾಗಮಂಗಲದಲ್ಲಿ ಇಂಡಿಯನ್ ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆ ಹಾಕಿರುವಂತಹ ಘಟನೆ ನಡೆದಿದೆ. ಸಿಲಿಂಡರ್ ಸಿಗದೆ ಬೆಳಗ್ಗಿನಿಂದಲೇ ಜನ ಸರತಿ ಸಾಲಿನಲ್ಲಿ ನಿಂತಿದ್ರು. ಕಾಳಸಂತೆಗೆ LPG ಮಾರಾಟದ ಗಂಭೀರ ಆರೋಪವನ್ನು ಜನ ಮಾಡ್ತಾ ಇದ್ದಾರೆ. ಜನರ ಆಕ್ರೋಶಕ್ಕೆ ಸರ್ಕಾರ ಈ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ. ಬುಕ್ ಮಾಡಿದ ಸಿಲಿಂಡರ್ ಕೂಡಲೇ ಕೊಡಬೇಕಾಗುತ್ತೆ, ಆದರೆ ವಂಚನೆ ಮಾಡ್ತಿದ್ದಾರೆ ಅಂತ ಹೇಳಿ ಜನಸಾಮಾನ್ಯರು ಮಾಡ್ತಿರುವಂತಹ ಆರೋಪ ನೋಡಿ. ಕೇಂದ್ರದಿಂದ ರಾಜ್ಯಕ್ಕೆ, ರಾಜ್ಯದಿಂದ ಜನಸಾಮಾನ್ಯರಿಗೆ ಇದೊಂದು ಪ್ರೋಸೆಸ್. ಆದರೆ ಈ ಮಧ್ಯಪ್ರಾಚ್ಯದ ಯುದ್ಧ, ಅಮೆರಿಕ ಇರಾನ್ನ ಇಸ್ರೇಲ್ನ ಯುದ್ಧ ಅಂದ್ಕೊಂಡು ಇಲ್ಲಿ ಕಾಳಸಂತೆಯಲ್ಲಿ ಮಧ್ಯವರ್ತಿಗಳ ಮಾರಾಟ ಇದೆಯಲ್ಲ, ಅದಕ್ಕೆ ಬ್ರೇಕ್ ಹಾಕಬೇಕಾಗತ್ತೆ. KH ಮುನಿಯಪ್ಪನವರು ಇದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ಅಂತ ಹೇಳೋದಲ್ಲ, ಬಟ್ ಹೆಂಗೆ ಕ್ರಮ ತಗೊಂಡಿದ್ದಾರೆ, ಎಷ್ಟು ಜನ ಒಳಗೆ ಹಾಕಿದ್ದಾರೆ ಅಂತ ನೋಡಬೇಕು. ಬಂದಿದೆ ಮೆಸೇಜ್ 21ನೇ ತಾರೀಕು ಗೋಡಂತಕ್ಕೆ ಹೋದ್ರೆ ಮನೆಗೆ ಬರ್ತಾರೆ ಡೆಲಿವರಿ ಅಂತ ಹೇಳ್ತಾರೆ. ಡ್ರೈವರ್ ಎಲ್ಲ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ ಹಾಕೋಣ ಡ್ರೈವರ್ ಚೇಂಜ್ ಅವರೇ ಅಂತಾರೆ. ಗೋಡಂತಕ್ಕೆ ಹೋದ್ರೆ ಟಿಕೆಟ್ ಕೊಡಲ್ಲ. ಅತಿ ಆಫೀಸ್ ನಂಬರ್ ಬೇಕು ನಮ್ಗೆ. ಒಂದು ಅವ್ರು ಯಾರು ಡೆಲಿವರಿ ಕೊಡ್ತಾರೆ ಬಾಯ್, ಡೆಲಿವರಿ ಬಾಯ್ ನಂಬರ್ ಕೊಡ್ಲಿ, ನಮ್ಗೆ ಇದೇ ಬೇಕು. ಡೆಲಿವರಿ ಆಲ್ರೆಡಿ ಆಲೆ ಮೆಸೇಜ್ ಅಂತ ಬಂದಿದೆ. ಡೆಲಿವರಿ ಅಂತ ಬಂದಿದೆ, ಡೆಲಿವರಿ ಅಂತ ಬಂದಿದೆ ಮತ್ತೆ ಮೆಸೇಜ್ ನೋಡಿ ನೋಡಿ ಸರ್. ಡೆಲಿವರಿ ಆಗುತ್ತೆ, ಸಡನ್ ಆಗಿ ಡೆಲಿವರಿ ಆಗುತ್ತೆ ಅಂತ ಬಂದಿದೆ. ಡೆಲಿವರಿ ಕೊಡ್ತೀವಿ ಅಂತ ರೇಟ್ ಬಂದಿದೆ. ನಂಬರ್ ಇಲ್ಲ, ಆಫೀಸ್ ನಂಬರ್ ಇಲ್ಲ. ನಮ್ಗೆ ಯಾರಿಗೆ ಕೇಳಬೇಕು? ಇಲ್ಲಿ ಕೇಳಕ್ ಬರೋದಿಲ್ಲ. ನಂಬರ್ ಕೊಟ್ಟ ಸೋಮವಾರ ದಿನ ಬರ್ತೀನಿ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ನೀಡುತ್ತಾರೆ. ಪ್ರಸನ್ನ, ಸ್ಟಾಕ್ ಇದ್ರೂ ಕೂಡ ಜನಕ್ಕೆ ಅದನ್ನು ತಲುಪಿಸೋದಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಅಕ್ರಮ ಮತ್ತೊಂದಿಲ್ಲ. ಜನಸಾಮಾನ್ಯರ ಜೀವನ ಜೊತೆ, ಅವರ ಆಹಾರದ ಜೊತೆ ಆಟ ಆಡಬಾರ್ದು. ಬಟ್ ಈ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ತಗೊಳ್ತಿದ್ದಾರಾ? ಏಜೆನ್ಸಿಯವರು ಏನು ಹೇಳ್ತಿದ್ದಾರೆ, ಜನ ಏನು ಹೇಳ್ತಿದ್ದಾರೆ? ಪ್ರಸನ್ನ, ಅದು ದಿವ್ಯಶ್ರೀ, ಸಕ್ಕರೆ ನಾಡು ಮಂಡ್ಯದಲ್ಲಿ ಈಗ ಗೃಹ ಬಳಕೆ LPG ಗ್ಯಾಸ್ ಸಮಸ್ಯೆ ಕೂಡ ಉಂಟಾಗಿದೆ ಅಂತ ಹೇಳಲಾಗ್ತಿರುವಂತದ್ದು. ಗೃಹ ಬಳಕೆ ಸಿಲಿಂಡರ್ ಈಗ ಸಿಗದೆ ಸಾರ್ವಜನಿಕರು ಕೂಡ ಹೈರಾಣ ಆಗಿರುವಂತದ್ದು. ಏನು ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಈಗ ಜನರ ಮುತ್ತಿಗೆಯನ್ನ ಕೂಡ ಹಾಕಿರುವಂತದ್ದು. ಏಜೆನ್ಸಿಯಿಂದ ಕಳ್ಳಸಂತೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಅನ್ನ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳನ್ನ ಕೂಡ ಈಗ ಅಲ್ಲಿಯ ಗ್ರಾಹಕರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಗ್ಯಾಸ್ ಏಜೆನ್ಸಿ ಕಚೇರಿ ಮುತ್ತಿಗೆಯನ್ನ ಹಾಕಿ ಈಗ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿರುವಂತದ್ದು. ಬೆಳಿಗ್ಗೆಯಿಂದ ತಿಂಡಿ ಊಟವನ್ನ ಬಿಟ್ಟು ಕಚೇರಿಯ ಮುಂದೆ ಸಿಲಿಂಡರ್ಗಾಗಿ ಈಗ ಅಲ್ಲಿಯ ಜನರು ಕ್ಯೂ ಅನ್ನ ಕೂಡ ನಿಂತಿರುವಂತದ್ದು. ಜನರು ಬುಕ್ ಮಾಡಿದ ಗ್ಯಾಸ್ ಅನ್ನ ಆ ಕಳ್ಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಏನು ಗ್ಯಾಸ್ ಬುಕ್ ಮಾಡಿದ್ರು ಕೂಡ ಸರಿಯಾದ ಸಮಯಕ್ಕೆ ಸಿಲಿಂಡರ್ ಅನ್ನ ಡೆಲಿವರಿ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಪಟ್ಟಣದ SR ಇಂಡಿಯನ್ ಗ್ಯಾಸ್ ಏಜೆನ್ಸಿ ಕಳ್ಳಾಟವನ್ನ ಈಗ ಜನರು ಬಯಲಿಗೆ ಎಳೆದಿರುವಂತದ್ದು. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಗ್ಯಾಸ್ ಸಮಸ್ಯೆಯನ್ನ ನೀಗಿಸುವಂತೆ ಈಗ ಪಟ್ಟನ್ನ ಕೂಡ ಹಿಡಿದಿರುವಂತದ್ದು. ದಿವ್ಯಾ, ಈಗ ಮಿನಿಮಮ್ ಸಪ್ಲೈ ಆದ್ರೂ ಮಾಡ್ತಾ ಇದ್ದಾರಾ? ಜನರಿಗೆ ಕೊಡ್ತಾ ಇದ್ದಾರಾ? ಆಕ್ಚುಯಲ್ ರೇಟಿಗೆ ಕೊಡ್ತಿದ್ದಾರಾ? ಹೆಚ್ಚೇನಾದ್ರು ತಗೋತಾ ಇದ್ದಾರಾ? ಇದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಆಗಿದೆಯಾ? ಏನು ಒಂದು ಸಾರ್ವಜನಿಕರು ದೂರು ಏನು ಅಂದ್ರೆ, ನಾವು ಬುಕ್ ಮಾಡಿದ್ರು ಕೂಡ ನಮಗೆ ಒಂದು ಗ್ಯಾಸ್ ಅನ್ನ ಕೂಡ ಕೊಡ್ತಾ ಇಲ್ಲ, ಅದನ್ನ ಬೇರೆಯವರಿಗೆ ಕಳ್ಳಸಂತೆಯಲ್ಲಿ ಹೆಚ್ಚಿನ ಹಣಕ್ಕೆ ಆ ಮಾರಾಟವನ್ನ ಮಾಡ್ಕೊಳ್ತಾ ಇದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ನಮ್ಗೆ ಬುಕ್ ಮಾಡಿದ 3-4 ದಿನದಲ್ಲಿ ಗ್ಯಾಸ್ ಸಿಲಿಂಡರ್ ನ ಕೊಡ್ಬೇಕು, ಆದ್ರೆ ಇವರು 10 ದಿನವಾದ್ರೂ ಕೂಡ ಕೊಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಏನು ಒಂದು ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಕೂಡ ಸಾರ್ವಜನಿಕರು ಆ ಒಂದು ಗಲಾಟೆಗೆ ಮುಂದಾದಂತದ್ರಲ್ಲಿ ಈಗ ಪೊಲೀಸ್ ಅವರು ಆ ಒಂದು ಸ್ಥಳಕ್ಕೆ ಬಂದು ನಿಯಂತ್ರಣಕ್ಕೆ ಕೂಡ ಈಗ ತೆಗೆದುಕೊಂಡಿರುವಂತದ್ದು. ಸಾರ್ವಜನಿಕರನ್ನ ಸಮಾಧಾನ ಪಡಿಸುವಂತ ಆ ಪ್ರಯತ್ನವನ್ನ ಕೂಡ ಈಗ ಪೊಲೀಸ್ ಇಲಾಖೆ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.